ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಟುಡೇಸ್ ಟಾಪಿಕ್ ಈಸ್ ಸಿಂಪಲ್ ಇಂಟ್ರೆಸ್ಟ್, ಸರಳ ಬಡ್ಡಿ. ಓಕೆನಾ, ಇದ್ರ ಮೇಲೆ ಯಾವ ಥರ ಕ್ವಶನ್ಸ್ ಎಕ್ಸಾಮಲ್ಲಿ ಅಪಿಯರ್ ಆಗುತ್ತೆ ಅಂತ ನಾವು ನೋಡ್ತಾ ಹೋಗೋಣ. ಓಕೆನಾ, ಅಂದರೆ ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಮೇನಾಗಿ ನಮಗೇನು ಗೊತ್ತಿರಬೇಕಾಗುತ್ತೆ, ಅಲ್ಲಿ ನಮಗೆ ಮೇನಾಗಿ ಬೇಕಾಗಿರೋದೇ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಪ್ರಿನ್ಸಿಪಲ್ ಅಂದ್ರೆ ಏನು? ಸಮ್ ಅಂತ. ಅಂದರೆ ನಾವು ಎಷ್ಟು ಹಣನ ಸಾಲ ತೆಗೆದುಕೊಳ್ಳುತ್ತಿದ್ದೇವೆ ಅದನ್ನ ಪ್ರಿನ್ಸಿಪಲ್ ಅಂತ ಹೇಳ್ತಾ ಹೋಗ್ತೀವಿ. ಅಂದರೆ ಏನು? ದ ಮನಿ ಈಸ್ ಬಾರೋ ಆರ್ ಲೆಂಡ್ ಔಟ್ ಆಫ್ ದಿ ಸರ್ಟನ್ ಪೀರಿಯಡ್ ಈಸ್ ಕಾಲ್ಡ್ ದ ಪ್ರಿನ್ಸಿಪಲ್ ಆರ್ ಸಮ್. ಅಂದರೆ ಯಾರ ಹತ್ರ ಆದರೂ ಒಂದು ಅಮೌಂಟನ್ನು ಇಸ್ಕೊಳೋದು ಅಥವಾ ಸಾಲ ತಗೊಳೋದನ್ನು ಪ್ರಿನ್ಸಿಪಲ್ ಅಂತ ಕರಿತೀವಿ. ಅದೇ ಥರ ಇಂಟ್ರೆಸ್ಟ್ ಅಂದರೆ ಏನು? ಈಗ ನಾವು ಏನು ಅಮೌಂಟ್ ತಗೊಂಡಿರ್ತೀವಲ್ಲ ಅದಕ್ಕೆ ಇಂಟ್ರೆಸ್ಟ್ ಬಡ್ಡಿ ಪೇ ಮಾಡೋದನ್ನು ಇಂಟ್ರೆಸ್ಟ್ ಅಂತ ಹೇಳ್ತೀವಿ. ಆ ಇಂಟ್ರೆಸ್ಟ್ ಯಾವ ಥರ ಬರುತ್ತೆ ಅಂದರೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ. ಓಕೆನಾ, ಅದೇ ಥರ ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಏನು? ವಾಟ್ ಈಸ್ ದ ಸಿಂಪಲ್ ಇಂಟ್ರೆಸ್ಟ್? ಅಂದರೆ ನಾವು ಯಾರ ಹತ್ರ ಆದರೂ ಅಮೌಂಟನ್ನು ತಗೊಂಡಿರೋದನ್ನ ವರ್ಷಕ್ಕೆ ಇಷ್ಟು ಅಂತ ಕಂತಾಗಿ ಪೇ ಮಾಡ್ತಾ ಹೋಗ್ತೀವಿ. ಅಂದರೆ ಹೆಚ್ಚುವರಿ ಪೇ ಮಾಡೋಕ್ಕೆ ಹೋಗಲ್ಲ. ಮೀನ್ಸ್ ಈ ವರ್ಷ 5,000 ಪೇ ಮಾಡಿರ್ತೀವಿ, ನೆಕ್ಸ್ಟ್ ವರ್ಷ 10,000 ಪೇ ಮಾಡ್ತೀವಿ. ಆ ಥರ ಇರಲ್ಲ. ಮೊದಲನೇ ವರ್ಷ ಎಷ್ಟು ಪೇ ಮಾಡಿರ್ತೀವೋ ಎರಡನೇ ವರ್ಷನ ಅಷ್ಟೇ ಪೇ ಆಗಿರುತ್ತೆ, ಮೂರನೇ ವರ್ಷ ಅದನ್ನು ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಯೂನಿಫಾರ್ಮ್ ಆಗಿ ಒಂದೇ ಅಮೌಂಟನ್ನು ಪೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಓಕೆ, ಇದಕ್ಕೆ ಸಾಲ್ವ್ ಮಾಡಬೇಕಾದ್ರೆ ನಮಗೆ ಮೇನಾಗಿ ಏನೇನು ಗೊತ್ತಿರಬೇಕಾಗುತ್ತೆ? ಮೇನಾಗಿ ಬೇಕಿರೋದು ಫಸ್ಟು ಪ್ರಿನ್ಸಿಪಲ್ ಅಂತ ಕರಿತೀವಿ, ಅದನ್ನು ಪಿ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟು ರೇಟ್ ಆಫ್ ಇಂಟ್ರೆಸ್ಟ್ ಆರ್ ಅಂತ ಹೇಳ್ತೀವಿ. ಇದು ಯಾವಾಗೂ ಪರ್ಸೆಂಟೇಜಲ್ಲಿ ಇರುತ್ತೆ. ಓಕೆನಾ, ಆ್ಯಂಡ್ ದೆನ್ ಮ್ಯಾಕ್ಸಿಮಮ್ ಟೈಮ್ಸ್ ಇಟ್ ಈಸ್ ಇನ್ ದಿ ಪರ್ ಆ್ಯನಮ್ ಅಂದರೆ ವರ್ಷಕ್ಕೆ ಅಂತ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಅದ್ರ ಜೊತೆಗೆ ಟೈಮ್ ಅಂತ ಹೇಳಿದ್ರೆ ಸಮಯ ಎಷ್ಟು ತಗೊಂಡಿರ್ತೀವಿ ಅಂತ, ತಿಂಗಳು ಒಂದು ಆಲ್ಮೋಸ್ಟ್ ಮೆಜಾರಿಟಿ ಇಯರ್ಗೆ ಇರುತ್ತೆ. ಯಾಕೆಂದರೆ ಇಲ್ಲಿ ಇಯರ್ ಇತ್ತು ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಇಯರ್ ಇರಬೇಕು. ಇಲ್ಲಿ ಮಂತ್ ಕೊಟ್ಟರೆ ಇಲ್ಲೂ ಸಹ ಮಂತಲ್ಲಿ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಆ ಸಿಂಪಲ್ ಇಂಟ್ರೆಸ್ಟ್ ನೀವು ಫೈಂಡ್ ಔಟ್ ಮಾಡ್ತೀರಾ, ಅದ್ರ ಫಾರ್ಮುಲಾ ಏನು ಅಂದರೆ ಪ್ರಿನ್ಸಿಪಲ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಇಂಟು ಟೈಮ್ ಡಿವೈಡೆಡ್ ಬೈ 100. ನಾವೇನಾದರೂ ಸಿಂಪಲ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡಬೇಕಾದ್ರೆ, ಅದೇ ನಾವೇನಾದರೂ ಪ್ರಿನ್ಸಿಪಲ್ನೇ ಫೈಂಡ್ ಔಟ್ ಮಾಡ್ತೀವಿ ಅಂದರೆ 100 ಇಂಟು ಸಿಂಪಲ್ ಇಂಟ್ರೆಸ್ಟ್ ಡಿವೈಡೆಡ್ ಬೈ ಟೈಮ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್. ಅದೇ ಥರ ರೇಟ್ ಆಫ್ ಇಂಟ್ರೆಸ್ಟ್ನ ಫೈಂಡ್ ಔಟ್ ಮಾಡ್ತೀವಿ ಅಂದರೆ 100 ಇಂಟು ಸಿಂಪಲ್ ಇಂಟ್ರೆಸ್ಟ್ ಡಿವೈಡೆಡ್ ಬೈ ಪ್ರಿನ್ಸಿಪಲ್ ಇಂಟು ಟೈಮ್ ಅಂತ ಕರಿತೀವಿ. ಅದೇ ಥರ ಏನನ್ನು ನಾವು ಟೈಮ್ ಫೈಂಡ್ ಔಟ್ ಮಾಡಬೇಕು ಅಂದರೆ 100 ಇಂಟು ಸಿಂಪಲ್ ಇಂಟ್ರೆಸ್ಟ್ ಡಿವೈಡೆಡ್ ಬೈ ರೇಟ್ ಆಫ್ ಇಂಟ್ರೆಸ್ಟ್ ಇಂಟು ಪ್ರಿನ್ಸಿಪಲ್. ಇದು ಬೇಸಿಕ್ ಫಾರ್ಮುಲಾ ಆಗಿರುತ್ತೆ. ಓಕೆ, ಇದರ ಮೇಲೆ ಯಾವ ಥರ ಕ್ವಶನ್ಸ್ ಎಕ್ಸಾಮಲ್ಲಿ ಕೇಳ್ತಾ ಹೋಗ್ತಾರೆ ಅದನ್ನು ನೋಡೋಣ. ಓಕೆ, ಇಲ್ಲಿ ನೋಡಿ, ಸಿಂಪಲ್ ಇಂಟ್ರೆಸ್ಟ್ ಅಟ್ 15% ಪರ್ ಆ್ಯನಮ್, 15% ಅವರು ಬಡ್ಡಿಗೆ ತಗೊಂಡಿರ್ತಾರೆ. ಪ್ರಿನ್ಸಿಪಲ್ ಸಮ್ ಆಫ್ 20,000 ಅಂದರೆ ಎಷ್ಟು ಅಮೌಂಟ್ ತಗೊಂಡಿರ್ತಾರೆ ಅಂದರೆ 20,000 ಸರಳ ಬಡ್ಡಿಗೆ ತಗೊಂಡಿರ್ತಾರೆ. ಅಟ್ ದ ಪೀರಿಯಡ್ ಆಫ್ 2 years ಅಂದರೆ ಎಷ್ಟು ದಿವಸಕ್ಕೆ? 2 ವರ್ಷಕ್ಕೆ ತಗೊಂಡಿರ್ತಾರಂತೆ. ಫಸ್ಟು ಫಾರ್ಮುಲಾದಲ್ಲಿ ಮಾಡೋಣ. ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು PTR ಬೈ 100. ಓಕೆನಾ, ವಾಟ್ ಈಸ್ ದಿ ಪ್ರಿನ್ಸಿಪಲ್ ಅಮೌಂಟ್? ಎಷ್ಟಪ್ಪ? 20,000. ಓಕೆ, ಅದಾದಮೇಲೆ ಟೈಮ್ ಎಷ್ಟು ವರ್ಷ ಬೇಕು ಅಂತ ಕೇಳಿದ್ದಾರೆ ಅವರು. ಎಷ್ಟಪ್ಪ? 2 years. ಆ್ಯಂಡ್ ದೆನ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಪರ್ಸೆಂಟಾಗಿ ತಾಂತಿದ್ದಾರೆ? 15% ಆಗಿ ಡಿವೈಡೆಡ್ ಬೈ 100. ಓಕೆನಾ, 2 0 ಕ್ಯಾನ್ಸಲ್, 15 2s 30, 3 2s 6, ಅಲ್ಲೊಂದು 0 ಐತಲ್ವಾ, ಇಲ್ಲೆಷ್ಟು? ಇನ್ನೆರಡು 0. ಅಂದರೆ 2 ವರ್ಷಕ್ಕೆ ಅವರು ಎಷ್ಟು ಬಡ್ಡಿ ಕಟ್ತಾ ಇದ್ದಾರೆ? 6,000. ಮೀನ್ಸ್ ಆಪ್ಷನ್ ಸಿ. ಇದು ಒಂದು ಫಾರ್ಮುಲಾ ಮೆಥಡ್. ಓಕೆನಾ ಸರ್, ನನಗೆ ಫಾರ್ಮುಲಾ ಮರ್ತೋಗ್ಬಿಡ್ತೀನಿ ಸರ್ ಎಕ್ಸಾಮಲ್ಲಿ, ವಿತೌಟ್ ಫಾರ್ಮುಲಾ ಯಾವ ಥರ ಮಾಡೋದು ನೋಡಿ. ಒಟ್ಟು ನೀವು ಎಷ್ಟು ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ಪೇ ಮಾಡ್ತಾ ಇದ್ದೀರಾ ಅಂತ ನೋಡಬೇಕು. ಎಷ್ಟು ಪರ್ಸೆಂಟೇಜ್ ಪೇ ಮಾಡ್ತೀರಪ್ಪ? 15%. 15% 2 ವರ್ಷಕ್ಕೆ ಅಂದರೆ ಎಷ್ಟು ಪರ್ಸೆಂಟೇಜ್ ಪೇ ಮಾಡ್ತೀರಾ ನೀವು? ಎಷ್ಟಪ್ಪ? 30% ಅಮೌಂಟ್ ಪೇ ಮಾಡ್ತೀರಾ. ಓಕೆನಾ, 30% ಅಮೌಂಟ್ ನೀವು ಪೇ ಮಾಡ್ತೀರಾ ಅಂದರೆ, ಫಾರ್ ಎಕ್ಸಾಂಪಲ್ 100% ಅಂದರೆ ಎಷ್ಟು? 100% ಅಂದರೆ ಎಷ್ಟು? 20,000 ಅಲ್ವಾ? ಅದೇ 30% ಅಂದರೆ ಎಷ್ಟು? 30% ಅಂದರೆ ಎಷ್ಟು? 100 ಅಂದರೆ ಇದು ಎಷ್ಟೊತ್ತಿ ಇಟ್ಟು ಆಗುತ್ತೆ? ಕ್ಯಾನ್ಸಲ್ ಆಯ್ತಲ್ವಾ? ಮೀನ್ಸ್ ಇಂಟು 200 ಟೈಮ್ಸು. ಇಲ್ಲೂ ಸಹ ಇಂಟು 200 ಟೈಮ್ಸ್ ಮಾಡಿ. 3 2s 6, 0, ಇಲ್ಲಿ 2 zeros. ಹಾಗಾದರೆ ಎಷ್ಟು ಅಮೌಂಟ್ ಆಗಿರುತ್ತೆ? 6,000 ರೂಪಾಯಿ ಆಗಿರುತ್ತೆ. ಆಪ್ಷನ್ ಸಿ. ಓಕೆ, ಟೇಕ್ ಡೌನ್.
ಅಸಲು ರು 15,000ಕ್ಕೆ ವರ್ಷಕ್ಕೆ 5% ಸರಳ ಬಡ್ಡಿ ದರದ ಆದರೆ 4 ವರ್ಷಗಳ ಅವಧಿಗೆ ಸರಳ ಬಡ್ಡಿ ಅಂದ್ರೆ ಕಂಪ್ಲೀಟ್ 4 ಇಯರ್ಸ್ಗೆ ಎಷ್ಟು ಅಮೌಂಟ್ ಅವರು ಪೇ ಮಾಡ್ತಿದ್ದಾರೆ ಅಂತ ಕೇಳ್ತಿದ್ದಾರೆ. ನೋಡಿ ಫಸ್ಟ್ ಎಷ್ಟು ಪರ್ಸೆಂಟ್ ತಾಂತಿದ್ದಾರೆ ಅಮೌಂಟ್ ಅವರು 5% ತಾಂತಿದ್ದಾರೆ. ಆ 5% ಎಷ್ಟು ವರ್ಷಕ್ಕೆ ತಾಂತಿದ್ದಾರೆ 4 ಇಯರ್ಸ್ಗೆ. ಹಾಗಾದ್ರೆ 4 ವರ್ಷ ಟೋಟಲ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಪೇ ಮಾಡ್ತಾರೆ 20%. ಓಕೆನಾ. ಹಾಗಾದ್ರೆ ಈ 15,000ಕ್ಕೆ 20% ಅಂದ್ರೆ ಎಷ್ಟು? ನಾವು ಆಲ್ರೆಡಿ ಪರ್ಸೆಂಟೇಜ್ ಕ್ಲಾಸ್ ನೋಡಿದೀವಿ, ಅಟೆಂಡ್ ಮಾಡಿದೀವಿ. ಹಾಗಾದ್ರೆ 15,000ಕ್ಕೆ 20% ಅಂದ್ರೆ ಎಷ್ಟು? 1010 ಕ್ಯಾನ್ಸಲ್ ಅಲ್ವನ್ರ. 2 ಇಂದ 5 ಸತಿ ಇಂಟು ಆಗುತ್ತೆ. 2 30 ಅಂದ್ರೆ ಎಷ್ಟು 3,000. 15,000ಕ್ಕೆ 20% ಅಂದ್ರೆ ಎಷ್ಟು 3,000. ಸರ್ ಇದು ಗೊತ್ತಾಗ್ತಾ ಇಲ್ಲ ಸರ್ ನನಗೆ. ಓಕೆ 100% ಅಂದ್ರೆ ಎಷ್ಟು 15,000. ಅದೇ ಥರ ನಾನು ಎಷ್ಟು ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡಬೇಕು 20%ಗೆ. ಹಾಗಾದರೆ 20% ಅಂದರೆ ಎಷ್ಟು 0 ಕ್ಯಾನ್ಸಲ್ ಇಂಟು 150 ಇಂಟು 150. 15 2s 30. ಇಲ್ಲಿ ಇರೋದು ಒಂದು 0 ಮತ್ತು 20 ಹತ್ರ ಇರೋ ಒಂದು 0 ಎಷ್ಟಾಯಿತು 3,000. ಓಕೆ ಆಪ್ಷನ್ ಬಿ 3,000. ಟೇಕ್ ಡೌನ್. A man take a loan for a bank at the rate of 10% per annum. Okay na? Simple interest after 3 he had to pay 6,000 interest only for the period. The principal amount borrowed by him was. ಅಂದರೆ ಇಲ್ಲಿ ಏನು ಹೇಳ್ತಿದ್ದಾರೆ, ಒಬ್ಬ ವ್ಯಕ್ತಿ ಏನು ಮಾಡ್ತಿದ್ದಾನೆ, ಒಂದು ಬ್ಯಾಂಕಲ್ಲಿ ಲೋನ್ ಮಾಡಿಸ್ತಾನಂತೆ. ಲೋನ್ ತಗೊಂಡಾದಾಗ ಅದರ ಲೋನ್ ಇಂಟ್ರೆಸ್ಟ್ ಎಷ್ಟಿರುತ್ತೆ 10% ಇರುತ್ತೆ. ಅಂದರೆ ಎಷ್ಟು ವರ್ಷಕ್ಕೆ ತಾಂತಾರೆ ಅಂದರೆ 3 ಇಯರ್ಸ್ಗೆ ತಾಂತಾರೆ. ಆ 3 ಇಯರ್ಸಿಗೆ ತಾಂಡಾಗ ಅವ್ರು ಟೋಟಲ್ ಎಷ್ಟು ಅಮೌಂಟ್ ಇಂಟ್ರೆಸ್ಟ್ ಪೇ ಮಾಡ್ತಿದ್ದಾರೆ 6,000. 3 ವರ್ಷದಿಂದ, ಮೊದಲನೇ ವರ್ಷ 2ನೇ ವರ್ಷ 3ನೇ ವರ್ಷ 3 ವರ್ಷದಿಂದ ಎಷ್ಟು ಪೇ ಮಾಡಿದ್ದಾರೆ 6,000 ರೂಪಾಯಿ ಪೇ ಮಾಡ್ತಿದ್ದಾರೆ. ಹಾಗಾದರೆ ಬ್ಯಾಂಕ್ ಹತ್ರ ಅವನು ಎಷ್ಟು ಲೋನ್ ಅಮೌಂಟ್ ತಗೊಂಡ್ರು ಅಂತ ಕೇಳ್ತಿದ್ದಾರೆ. ಓಕೆನಾ. ಹಾಗಾದರೆ 3 ವರ್ಷಕ್ಕೆ ಎಷ್ಟು ಪರ್ಸೆಂಟೇಜ್ ರೇಟ್ ಆಫ್ ಇಂಟ್ರೆಸ್ಟ್ ಪೇ ಮಾಡ್ತಾರೆ ನೋಡೋಣ. ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಇವ್ರದ್ದು 10% ಅಲ್ವಾ. ಆ 10%ಅಲ್ಲಿ ಎಷ್ಟು ವರ್ಷಕ್ಕೆ ಪೇ ಮಾಡ್ಕೊಂತಾರೆ 3 ಇಯರ್ಸ್ಗೆ. 3 ಇಯರ್ಸ್ ಅದು ಅಂದರೆ ಎಷ್ಟು ಟೋಟಲ್ ರೇಟ್ ಆಫ್ ಇಂಟ್ರೆಸ್ಟ್ ಪೇ ಮಾಡಿದ್ದಾರೆ ಎಷ್ಟಮ್ಮ 30% ಪೇ ಮಾಡ್ಕೊಂಡಿದ್ದಾರೆ. ಹಾಗಾದರೆ ನನಗಿಲ್ಲಿ ಗೊತ್ತು ಈ 30% ಅಂದರೆ ಏನು. 30% ಅಂದರೆ ಅವನು ಲೋನ್ ಅಮೌಂಟ್ ಕಟ್ಟಿರೋದು. ಲೋನ್ ಅಮೌಂಟ್ ಎಷ್ಟು ಕಟ್ತೀನಿ ಅಂತ ಹೇಳ್ತಿದ್ದಾನೆ 6,000 ರೂಪಾಯಿ ಕಟ್ತೀನಿ ಅಂತ ಹೇಳ್ತಿದ್ದಾನೆ. ಹಾಗಾದರೆ ನನಗೆ ಪ್ರಿನ್ಸಿಪಲ್ ಅಮೌಂಟ್ ಬೇಕು. ಒಟ್ಟು ಟೋಟಲ್ ಎಷ್ಟು ತಾಂಡಿದ್ರು ಅದೆಷ್ಟು ಏನಂತೀವಿ ಟೋಟಲ್ ಅಂದರೆ ಎಷ್ಟು 100 ಅಲ್ವಾ. ಹಾಗಾದರೆ 100% ಅಂದರೆ ಎಷ್ಟು. ಓಕೆ 1010 ಕ್ಯಾನ್ಸಲ್. 3 ಇಂದ 5 ಎಷ್ಟು ಸತಿ ಇಂಟು ಆಗುತ್ತೆ 3 ಇಂದ 5 3 2s 2 zeros. ಓಕೆ ಇಂಟು 200. ಓಕೆ 100 ಇಂದ 5 ಇಂಟು ಮಾಡಿ 200 ಆಯಿತಾ. ಇಲ್ಲಿ 2 zeros. ಹಾಗಾದ್ರೆ ಎಷ್ಟಾಯಿತು 20,000. ಹಾಗಾದ್ರೆ ಬ್ಯಾಂಕಿಂದ ಅವ್ರು ಎಷ್ಟು ಅಮೌಂಟ್ ಲೋನ್ ತಗೊಂಡಿದ್ರಂತೆ 20,000 ರೂಗಳನ್ನು ಲೋನ್ ತಗೊಂಡಿದ್ರು. ಅಂದರೆ ಇಲ್ಲಿ ನೋಡಿ ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಒಂದು ಬ್ಯಾಂಕಲ್ಲಿ ಲೋನ್ ತಗೊಂತಿದ್ದಾನೆ. ಲೋನ್ ತಗೊಂಡಾಗ ಎಷ್ಟು ಪರ್ಸೆಂಟೇಜ್ ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾರೆ ಅಂದರೆ ಅವ್ನಿಗೆ 10% ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಿದ್ದಾರೆ. ಅದು ಎಷ್ಟು ವರ್ಷಕ್ಕೆ ಅವ್ರು ತಗೊಂತಾರೆ ಅಂದರೆ 3 ವರ್ಷ ಅವಧಿಗೆ ತಗೊಂತಿದ್ದಾರೆ. ಆ 3 ವರ್ಷ ಅವಧಿಗೆ ತಗೊಂಡಾದ್ಮೇಲೆ ಅವ್ರು ರೇಟ್ ಆಫ್ ಇಂಟ್ರೆಸ್ಟ್ ಅಮೌಂಟ್ ಎಷ್ಟು ಪೇ ಮಾಡಿದ್ದಾರೆ, ಬಡ್ಡಿ ಎಷ್ಟು ಪೇ ಮಾಡಿದ್ದಾರೆ ಅಂದರೆ 6,000 ರೂಪಾಯಿ ಪೇ ಮಾಡಿರ್ತಾರೆ. ಹಾಗಾದರೆ ಅವರು ಬ್ಯಾಂಕಿಂದ ಎಷ್ಟು ಅಮೌಂಟ್ ಲೋನ್ ತೆಗೆದುಕೊಳ್ತಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಒಟ್ಟು ಅವನು ತಾಂತಿ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಒಂದು ವರ್ಷಕ್ಕೆ 10%. ಹಾಗಾದರೆ ಎಷ್ಟು ವರ್ಷದ ತನಕ ಬಡ್ಡಿ ಪೇ ಮಾಡ್ತಾರೆ ಇಂಟ್ರೆಸ್ಟ್ 3 ಇಯರ್ಸ್. ಆದರೆ ಟೋಟಲ್ ಅಮೌಂಟ್ ಆಫ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಪೇ ಮಾಡ್ತಿದ್ದಾರೆ 30%. ಆ 30% ಅಮೌಂಟ್ ಅಂದರೆ ಎಷ್ಟು 6,000 ಅಂದರೆ ಅಮೌಂಟ್ ಇಂಟ್ರೆಸ್ಟ್ ಪೇ ಮಾಡ್ತಿದ್ದಾರೆ. ಇದೇನಿದು 30% ಅಮೌಂಟ್ ಇಂಟ್ರೆಸ್ಟ್ ಪೇಡ್ ಅಲ್ವಾ, ಅದೇ ತಾನೇ 6,000 ಮ್ಯಾಚ್ ಮಾಡ್ತಿದ್ದೀವಿ. ಅದೇ ಥರ 100% ಅಂದರೆ ಎಷ್ಟು. ಓಕೆ 100% ಅಂದರೆ 20,000. ಓಕೆ ಟೇಕ್ ಡೌನ್. ಓಕೆ ಇಲ್ಲಿ ನೋಡಿ,
ಒಬ್ಬ ವ್ಯಕ್ತಿಯು ಬ್ಯಾಂಕಿನಿಂದ ವರ್ಷಕ್ಕೆ ವಾರ್ಷಿಕವಾಗಿ ಸಾಮಾನ್ಯ ಬಡ್ಡಿ ದರದ 20% ಸಾಲ ಪಡೆಯುತ್ತಾನೆ. 3 ವರ್ಷಗಳ ನಂತರ ಆತನು 3,600 ರೂಗಳನ್ನು ಬಡ್ಡಿ ಕಟ್ಟುತ್ತಾನೆ. ಹಾಗಾದರೆ ಆತ ಸಾಲ ಪಡೆದುಕೊಂಡಂತ ಮೊದಲಿನ ಎಷ್ಟು, ಹಾಗಾದ್ರೆ ಎಷ್ಟು ಮೊದಲು ಸಾಲ ತೆಗೆದುಕೊಡ್ತಾನೆ ಅಂತ ಕೇಳ್ತಿದ್ದಾರೆ. ರೇಟ್ ಅಂದರೆ ಇಲ್ಲಿ ಫಸ್ಟ್ ಅವನು ಎಷ್ಟು ಪರ್ಸೆಂಟೇಜ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ತಗೊಂತಿದ್ದಾರೆ, ಎಷ್ಟಪ್ಪ ಅವ್ರದ್ದು ರೇಟ್ ಆಫ್ ಇಂಟ್ರೆಸ್ಟ್ 20%. ಓಕೆನಾ? ಹಾಗಾದರೆ ಎಷ್ಟು ಟೈಮ್ ತಗೊಂತಿದ್ದಾರೆ, ಎಷ್ಟಪ್ಪ 3 ಇಯರ್ಸ್ಗೆ ತಗೊಂತಿದ್ದಾರೆ. ಓಕೆನಾ? ಅಂದರೆ ಟೋಟಲ್ 3 ವರ್ಷಕ್ಕೆ ಅವನು ಎಷ್ಟು ಪರ್ಸೆಂಟೇಜ್ ಬಡ್ಡಿ ಕಟ್ತಾನೆ, 20% ಇಂಟು 3. ಹಾಗಾದ್ರೆ ಎಷ್ಟು ಪರ್ಸೆಂಟೇಜ್ ಬಡ್ಡಿಗಳು ಕಟ್ತಿದ್ದಾರೆ, 60% ಅಮೌಂಟ್ ಅವರು ರೇಟ್ ಆಫ್ ಇಂಟ್ರೆಸ್ಟ್ ಪೇ ಮಾಡ್ತಿದ್ದಾರೆ. ಹಾಗಾದರೆ ಅವನು ಟೋಟಲ್ ಅಮೌಂಟ್ 3 ವರ್ಷಕ್ಕೆ ಎಷ್ಟು ಕಟ್ಟಿದ್ದಾನೆ, ಇಂಟ್ರೆಸ್ಟು ಎಷ್ಟು, 3,600 ರೂಪಾಯಿ. ಹಾಗಾದರೆ ಪ್ರಿನ್ಸಿಪಲ್ ಅಮೌಂಟ್ ಬೇಕು ಅಂದರೆ ಎಷ್ಟು, 100. ಹಾಗಾದರೆ 100%. ಓಕೆ, 10 ಕ್ಯಾನ್ಸಲ್. 6 ಇಂದ ಇದು ಎಷ್ಟು ಇಂಟು ಆಗುತ್ತೆ, 6 6 36, 10 ಇಂಟು 60. ಓಕೆನಾ? 60 ಇಂಟು 100 6,000 ರೂಪೀಸ್. 6,000 ರೂಪೀಸ್ ಅಂದರೆ 6,000 ರೂಗಳು ಅವನು ಸಾಲ ತೆಗೆದುಕೊಳ್ಳಿರ್ತಾನೆ. ಓಕೆ, ಟೇಕ್ ಡೌನ್. ಓಕೆ, ಇಲ್ಲಿ ನೋಡಿ, ದ ಸಿಂಪಲ್ ಇಂಟ್ರೆಸ್ಟ್ ಆಫ್ ಆನ್ ಅಮೌಂಟ್ 3,400 ಫಾರ್ 4 years is 680. Okay, then rate of interest is, ಇಲ್ಲಿ ನೋಡಿ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಹೇಳ್ತಾ ಇದ್ದಾರೆ ಇಲ್ಲಿ, 3,400 ರೂಪಾಯಿ. ಓಕೆನಾ? ಟೈಮ್ ಎಷ್ಟಂತೆ, 4 ವರ್ಷ, 4 years. ಹಾಗಾದರೆ ಸಿಂಪಲ್ ಇಂಟ್ರೆಸ್ಟ್ ಅವನು ಎಷ್ಟು ಅಮೌಂಟನ್ನು ಪೇ ಮಾಡಿದ್ದಾರೆ ಈಗಲಿಗೆ, 680 ರೂಪಾಯಿ. ಹಾಗಾದರೆ ನಾವೇನು ಫೈಂಡ್ ಔಟ್ ಮಾಡಬೇಕಂತೆ, ರೇಟ್ ಆಫ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಓಕೆ, ಫಸ್ಟ್ ಫಾರ್ಮುಲಾ ಮಾಡಲಾ, ಲಾಜಿಕಲ್ ಮಾಡಲಾ? ಫಸ್ಟ್ ಲಾಜಿಕಲ್ ಮಾಡ್ತೀನಿ, ಆಮೇಲೆ ಫಾರ್ಮುಲಾಲ್ಲಿ ಹೇಳ್ತೀನಿ. ಓಕೆನಾ? ಇಲ್ಲಿ ಪ್ರೀವಿಯಸ್ ಕ್ವಶನಲ್ಲಿ ನಾವೇನು ಮಾಡ್ತಿದ್ದೋ, ನಮಗೆ ಸಿಂಪಲ್ ಇಂಟ್ರೆಸ್ಟ್ ಕೊಡ್ತಾ ಇದ್ರು. ಆಮೇಲಿಂದ ಇನ್ನೊಂದರಲ್ಲಿ ಏನು ಮಾಡ್ದೋ, ಪ್ರಿನ್ಸಿಪಲ್ ಫೈಂಡ್ ಔಟ್ ಮಾಡಬೇಕಾಯಿತು ಅಲ್ವನ್ರ? ಹಾಗಾದರೆ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಮತ್ತು ಇಲ್ಲಿ ಪ್ರಿನ್ಸಿಪಲ್ ಫೈಂಡ್ ಔಟ್ ಮಾಡಬೇಕು. ಸಿಂಪಲ್ ಇಂಟ್ರೆಸ್ಟು ಪರ್ಸೆಂಟೇಜ್ ಎಷ್ಟಿತ್ತು, ಸಿಂಪಲ್ ಇಂಟ್ರೆಸ್ಟ್ನ ಪರ್ಸೆಂಟೇಜ್ ಬರ್ದೋ. ಹಾಗಾದರೆ ಅದರ ಸಿಂಪಲ್ ಇಂಟ್ರೆಸ್ಟ್ದು ಅಮೌಂಟ್ ಬರ್ದೋ. ಇಲ್ಲೇನು ಮಾಡ್ದೋ, ಪ್ರಿನ್ಸಿಪಲ್ದು ಪರ್ಸೆಂಟೇಜ್ ಬರ್ದೋ. ಇಲ್ಲಿ ಪ್ರಿನ್ಸಿಪಲ್ ಅಂದರೆ ಏನು ಅಂತ ಫೈಂಡ್ ಔಟ್ ಮಾಡ್ದೋ ಅಲ್ವಾ? ಅದೇ ತಾನೇ ಮಾಡಿದ್ದು. ಈಗ ಪ್ರೀವಿಯಸ್ಸಲ್ಲಿ ಪರ್ಸೆಂಟೇಜ್ ಮಾಡುವಾಗ ನಾನು ಹೇಳಿದ್ದೀನಿ, ಯಾವತ್ತೇ ಆಗಲಿ ಮ್ಯಾಚ್ ಯಾವ ಥರ ಬೇಕು, ಸಿಂಪಲ್ ಇಂಟ್ರೆಸ್ಟ್ ಬಂದರೆ ಸಿಂಪಲ್ ಇಂಟ್ರೆಸ್ಟ್ ಹಿಂಗೆ ಬರಲೇಬೇಕು. ಪರ್ಸೆಂಟೇಜ್ ತಗೊಂತೀನಿ, ಪ್ರಿನ್ಸಿಪಲ್ ತಗೊಂತೀನಿ, ಹಿಂಗೆ ತಗೊಬೇಕು. ಮೀನ್ಸ್ ನಾವು ಯಾವ ರೋಲ್ ಬರಿಬೋದು ಅಂದರೆ SI = P, SI = P. ಇವೇಲ್ ಯಾವ ಥರ 3ರಿಂದ 4 ವೇಲ್ ಬರಿಬೋದು ಅಂತ ಹೇಳಿದೆ. ಅಥವಾ ಪ್ರಿನ್ಸಿಪಲ್ = ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಒಂದು ಇದು ಪರ್ಸೆಂಟೇಜ್ ಆಗಿದ್ರೆ ಇದು ಪರ್ಸೆಂಟೇಜ್ ಆಗಿರಬೇಕು, ಇದು ಅಮೌಂಟ್ ಆಗಿದ್ರೆ ಇದು ಅಮೌಂಟ್ ಆಗಿರಬೇಕು. ಓಕೆ, ಆ ಥರ ನಾವು ಬರೆಯೋಕ್ಕೆ ಹೇಳಿದ್ದೆ. ಪ್ರಿನ್ಸಿಪಲ್ = ಸಿಂಪಲ್ ಇಂಟ್ರೆಸ್ಟ್. ಇದು ಪರ್ಸೆಂಟೇಜ್ ಆಗಿದ್ರೆ ಇದು ಪರ್ಸೆಂಟೇಜ್ ಆಗಿರಬೇಕು, ಇದು ಅಮೌಂಟ್ ಆಗಿದ್ರೆ ಇದು ಅಮೌಂಟ್ ಆಗಿರಬೇಕು. ಅಥವಾ ಇದು ಅಮೌಂಟ್ ಆಗಿದ್ರೆ ಇದು ಪರ್ಸೆಂಟೇಜ್ ಆಗಬೇಕು. ಆ ಥರ ಇಲ್ಲಿ ಬರಿಬೇಕು ಅಂತ ನಿಮ್ಗೆ ಹೇಳ್ಕೊಟ್ಟಿದ್ದೆ. ಅಂದರೆ ಇದೇ ತಾನೇ ನಾವು ಮೆಥಡ್ ಯೂಸ್ ಮಾಡಿದ್ದು. ಆದರೆ ಈಗ ನಮ್ಮ ಹತ್ರ ಯಾವ್ಯಾವ ವ್ಯಾಲ್ಯೂ ಇದೆ ನೋಡಿ. ಪ್ರಿನ್ಸಿಪಲ್ ಇದೆ ಅಂದರೆ 3,400 ರೂಪಾಯಿಗೆ, ಅಂದರೆ 3,400 ರೂಪಾಯಿಗೆ ಎಷ್ಟು ಅಮೌಂಟ್ ಅವ್ರು ಬಡ್ಡಿ ಪೇ ಮಾಡಿದ್ದಾರೆ, ಎಷ್ಟು ಅಮೌಂಟ್ ಪೇ ಮಾಡಿದಾರಪ್ಪ, 680 ರೂಪಾಯಿ ಬಡ್ಡಿಯನ್ನು ಪಾವತಿಸಿದ್ದಾರೆ ಅಲ್ವನ್ರ? ಹಾಗಾದರೆ 3,400 ಅಂದರೆ ಎಷ್ಟಪ್ಪ ಟೋಟಲ್ ಅಮೌಂಟ್ ಅಲ್ವಾ, ಅದು 100%. ಹಾಗಾದರೆ ಇದು ಎಷ್ಟು ಅಂತ ಫೈಂಡ್ ಔಟ್ ಮಾಡ್ತೀನಿ. 2 zeros ಈಸಿ ಕ್ಯಾನ್ಸಲ್. 34ಇಂದ ಇದು ಎಷ್ಟು ಸತಿ ಇಂಟು ಹೋಗುತ್ತೆ, ಇಂಟು 2 ಮೀನ್ಸ್ 10, 20 ಟೈಮ್ಸ್. ಓಕೆ, ಇಂಟು 20 ಮಾಡ್ತೀನಿ. 120 is 20. ಅಂದರೆ ಇಲ್ಲಿ ನನಗೆ ಏನು ಸಿಕ್ಕಿದೆ, ಸಿಂಪಲ್ ಇಂಟ್ರೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಸಿಕ್ಕಿತ್ತು. ಹಾಗಾದರೆ ಪರ್ ಇಯರ್ಗೆ ಫೈಂಡ್ ಔಟ್ ಮಾಡ್ತೀನಿ. ಎಷ್ಟು ವರ್ಷಕ್ಕೆ ಇವನು 20% ಪೇ ಮಾಡಿರೋದು, 4 yearsಗೆ. ಡಿವೈಡೆಡ್ ಬೈ 4 =
ಎಷ್ಟಾಯಿತು 5%. ಓಕೆ, ಇಲ್ಲಿ ಯಾವ ಥರ ಮ್ಯಾಚ್ ಆಗ್ತಿದೆ ನೋಡಿ. ಇಲ್ಲೇನಿದು ಪ್ರಿನ್ಸಿಪಲ್ ಪರ್ಸೆಂಟೇಜ್, ಸಿಂಪಲ್ ಇಂಟ್ರೆಸ್ಟ್ ಪರ್ಸೆಂಟೇಜ್. ಓಕೆನಾ, ಪ್ರೀವಿಯಸ್ ಅಲ್ಲಿ ಏನು ಮಾಡ್ದ, ಸಿಂಪಲ್ ಇಂಟ್ರೆಸ್ಟ್ ಪರ್ಸೆಂಟೇಜ್, ಸಿಂಪಲ್ ಇಂಟ್ರೆಸ್ಟ್, ಪ್ರಿನ್ಸಿಪಲ್ ಪರ್ಸೆಂಟೇಜ್, ಪ್ರಿನ್ಸಿಪಲ್ ಪರ್ಸೆಂಟೇಜ್, ಸಿಂಪಲ್ ಇಂಟ್ರೆಸ್ಟ್ ಪರ್ಸೆಂಟೇಜ್, ಸಿಂಪಲ್ ಅಲ್ವನ್ರ ಮಾಡಿದ್ದು. ಅದೇ ಥರ ಕಂಪ್ಯಾರಿಸನ್ ನಾವು ತಾಂತ ಹೋಗ್ತೀವಿ. ಓಕೆ, ಅಂಡ್ ದೆನ್ ಫಾರ್ಮುಲಲ್ಲಿ ಹೇಳ್ತೀನಿ ಅಂತ ಹೇಳಿದೆ ನೋಡಿ. ಫಾರ್ಮುಲಾ ಏನು ಹೇಳುತ್ತೆ, ಯಾವ್ದು ಫೈಂಡ್ ಔಟ್ ಮಾಡಬೇಕಾಗಿರೋದು ನಾವು, ರೇಟ್ ಆಫ್ ಇಂಟ್ರೆಸ್ಟ್. ಸರ್ ರೇಟ್ ಆಫ್ ಇಂಟ್ರೆಸ್ಟ್ ನಾನು ಡೈರೆಕ್ಟ್ ಆಗಿ ಫಾರ್ಮುಲಾ ಕೇಳಿದ್ರೆ ಗೊತ್ತಾಗಲ್ಲ, ನನಗೆ SI ಇಂದ ಹೋಗ್ತೀನಿ. SI ಈಸ್ ಈಕ್ವಲ್ ಟು PTR/100. ಓಕೆ, ಸಿಂಪಲ್ ಇಂಟ್ರೆಸ್ಟ್ ಅಮೌಂಟ್ ಎಷ್ಟು, 680 ರೂಪಾಯಿ. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು, 3400 ಇಂಟು ಟೈಮ್ ಎಷ್ಟು ಅಂತಿದ್ದಾರೆ, 4 years. ರೇಟ್ ಆಫ್ ಇಂಟ್ರೆಸ್ಟ್ R ಡಿವೈಡೆಡ್ ಬೈ 100. ಇಲ್ಲೇ ಈಸಿ ಕ್ಯಾನ್ಸಲ್ ಮಾಡಿ, 0 ಕ್ಯಾನ್ಸಲ್. ಓಕೆನಾ, 34 ಇಂದ ಎಷ್ಟತಿ ಇಂಟು ಹೋಗುತ್ತೆ, 34 1s 34 20s. ಓಕೆನಾ, 4 ಇಂದ 4 1s 5s. ಹಾಗಾದರೆ R ಈಸ್ ಈಕ್ವಲ್ ಟು 20%. ಸಾರಿ R ಈಸ್ ಈಕ್ವಲ್ ಟು ಇದು ಬಂದಿದೆ ಅಲ್ವಾ, R ಈಸ್ ಈಕ್ವಲ್ ಟು 5%. ಅಂದರೆ ಒಂದೇ ಫಾರ್ಮುಲಾದಲ್ಲೇ ನೀವು ಈ ಥರ ಸಿಂಪ್ಲಿಫೈ ಮಾಡ್ಬೋದು. ಇಲ್ಲ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್ ಇಂಟು 100 ಡಿವೈಡೆಡ್ ಬೈ P ಇಂಟು T ಅಂತ ಮಾಡಿ. ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾರೆ, 680 ಇಂಟು 100 ಡಿವೈಡೆಡ್ ಬೈ 3400 ಇಂಟು ಟೈಮ್ ಅಂದರೆ ಎಷ್ಟು, 4 ವರ್ಷ. 0 ಕ್ಯಾನ್ಸಲ್, 1s 20s 4 1s 5s 5%. ಯಾವ ಥರ ಬೇಕಾದ್ರೂ ಸಾಲ್ವ್ ಮಾಡ್ಬೋದಾಗಿರುತ್ತೆ. ಓಕೆ, ಟೇಕ್ ಡೌನ್. ಓಕೆ, ಇಲ್ಲಿ ನೋಡಿ, ಸಿಂಪಲ್ ಇಂಟ್ರೆಸ್ಟ್ ಆಫ್ ದಿ ಅಮೌಂಟ್ ಆಫ್ 2500 ಫಾರ್ 3 years ಈಸ್ 900 rupees. ದ ರೇಟ್ ಆಫ್ ಇಂಟ್ರೆಸ್ಟ್ ಈಸ್, ಹಾಗಾದರೆ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ, 2500 ರೂಪಾಯಿ ಇದೆ. ಅವರು ತೆಗೆದುಕೊಳ್ಳಿರೋ ಸಮಯ 3 ವರ್ಷ, 3 years. ಹಾಗಾದರೆ ಅದು ಬಡ್ಡಿ ಪೇ ಆಗಿರೋದು ಎಷ್ಟು, ಸಿಂಪಲ್ ಇಂಟ್ರೆಸ್ಟ್ 900 ರೂಪಾಯಿ. ಹಾಗಾದರೆ ಎಷ್ಟು ಪರ್ಸೆಂಟೇಜ್ ಆಗಿ ಅಮೌಂಟನ್ನು ಅವರು ಕೊಟ್ಟಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ನೋಡಿ, 2500 ರೂಪಾಯಿಗೆ ಅವ್ರು ಎಷ್ಟು ಬಡ್ಡಿ ಕಟ್ಟಿರೋದು, 900 rupees. ಓಕೆ, ಹಾಗಾದರೆ 100 ರೂಪಾಯಿಗೆ ಎಷ್ಟು ಬಡ್ಡಿ ಪರ್ಸೆಂಟೇಜ್ ಕಟ್ಟಿದ್ದಾರೆ. ಓಕೆ, 2 zeros ಕ್ಯಾನ್ಸಲ್. 25 ಇಂದ ಇದು ಎಷ್ಟತಿ ಇಂಟು ಹೋಗುತ್ತೆ, 25 ಇಂದ 25 3s ಎಷ್ಟು, 75. ಎಷ್ಟು ಉಳಿತಾ, ಇನ್ನು 15 ಮೀನ್ಸ್ 150. 150 ಅಂದರೆ 25 ಇಂದ ಎಷ್ಟತಿ ಹೋಗುತ್ತೆ, 6 ಮೀನ್ಸ್ 36 ಟೈಮ್ಸ್ ಇಂಟು ಹೋಗುತ್ತೆ. 1 ಇಂಟು 36% ಅಂದರೆ ಓವರ್ ಆಲ್ ಅವ್ನು ಪರ್ಸೆಂಟೇಜ್ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಪೇ ಮಾಡಿದ್ದಾನೆ, 36. ಹಾಗಾದರೆ ಇದರಲ್ಲಿ ಎಷ್ಟು ವರ್ಷಕ್ಕೆ, 3 ವರ್ಷಕ್ಕೆ ಡಿವೈಡೆಡ್ ಬೈ 3 ಎಷ್ಟಾಯಿತು, 12%. 12% ಆಗಿ ಅವರು ಇಂಟ್ರೆಸ್ಟ್ ತೊಗೊಂಡಿರ್ತಾರಂತೆ. ಆಪ್ಷನ್ ಡಿ. ಓಕೆ, ಟೇಕ್ ಡೌನ್. ಓಕೆ, ಇಲ್ಲಿ ನೋಡಿ, ಇನ್ ವಾಟ್ ಟೈಮ್ ವಿಲ್ rupees 500 gives rupees 50 at the rate of interest of 5%. At the rate of interest of 5% per annum simple interest. ಓಕೆನಾ, ಅಂದರೆ ಇದು ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಮ್ಮ ಹತ್ರ ಅಮೌಂಟ್, ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ, 5000 rupees ಇದೆ. 5000 rupees ಇದೆ. ಅದು 5000 rupees ನನಗೆ ಯಾವಾಗ 50 ರೂಪಾಯಿ ಕೊಡುತ್ತೆ ಅಂತ ಕೇಳ್ತಿದ್ದಾರೆ. ಸಿಂಪಲ್ ಇಂಟ್ರೆಸ್ಟ್ಗೆ ಯಾವಾಗ 50 ರೂಪಾಯಿ ಕೊಡುತ್ತೆ ಅಂತ ಕೇಳ್ತಿದ್ದಾರೆ. ಅಂದರೆ ಎಷ್ಟು ಪರ್ಸೆಂಟೇಜ್ ಆಗಿ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು, 5%. ಹಾಗಾದ್ರೆ ಸಮಯ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, 500 ರೂಪಾಯಿಗೆ 5% ಅಂದರೆ ಎಷ್ಟು, ಎಷ್ಟಮ್ಮ, 25. ಹಾಗಾದರೆ ಈ 25 ಇರುತ್ತಲ್ವಾ, ಅಂದರೆ 25 ಇರುತ್ತಲ್ವಾ, ಅದು ಯಾವಾಗ 50 ಆಗುತ್ತೆ, ಯಾವಾಗ 50 ಆಗುತ್ತೆ, ಅಂದರೆ 2ನೇ ವರ್ಷಕ್ಕೆ 50 ರೂಪಾಯಿ ಆಗುತ್ತೆ. ಓಕೆ, ಅರ್ಥ ಆಯ್ತಂದ್ರ ಒಂದು ಮೆಥಡ್. ಇನ್ನೊಂದು ನಾವು ಪ್ರೀವಿಯಸ್ಸಲ್ಲಿ ಮಾಡ್ತಿದ್ದಿದ್ದು. ಅಂದರೆ ಟೋಟಲ್ ಅಮೌಂಟ್ ಎಷ್ಟು, ನಂದು 500 ರೂಪಾಯಿಗೆ ಎಷ್ಟು ಬಡ್ಡಿ ಬರ್ತಿತ್ತು, 50 ರೂಪಾಯಿ. ಹಾಗಾದರೆ 100 ರೂಪಾಯಿಗೆ ಎಷ್ಟು, 0 zeros ಇಂಟು 10 ಇಂಟು 10 ಆದರೆ 10% ಆಯಿತು. ಹಾಗಾದರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾರೆ, 5 ಡಿವೈಡೆಡ್ ಬೈ 5 ಎಷ್ಟು, 2 years. ಯಾವ ಥರ ಆದರೂ ಸಾಲ್ವ್ ಮಾಡಿ.
ಆಪ್ಷನ್ ಎ 2 years. ಟೇಕ್ ಡೌನ್. ರು 2000ಕ್ಕೆ ವರ್ಷಕ್ಕೆ 10% ಬಡ್ಡಿ ದರದಂತೆ 600 ರು ಬಡ್ಡಿ ಸಂಗ್ರಹವಾಗಲು ಬೇಕಾಗುವ ಕಾಲವೆಷ್ಟು? ವರ್ಷಕ್ಕೆ ಹೇಳ್ಬೇಕಂತೆ, ಇಯರಲ್ಲಿ ಹೇಳಿ ಅಂತ ಹೇಳ್ತಿದ್ದಾರೆ. ಮೀನ್ಸ್ ನಮ್ಮ ಹತ್ರ ಅಮೌಂಟ್ ಎಷ್ಟು ತೊಗೊಂಡಿರ್ತೀವಿ, 2000 ರೂಪಾಯಿ ಇರುತ್ತೆ. ಅದಕ್ಕೆ ಎಷ್ಟು ಪರ್ಸೆಂಟೇಜ್ ಆಗಿ ಕೊಟ್ಟಿದ್ದೀವಿ, 10% ಆಗಿ. ನನಗೆ ಅಮೌಂಟ್ ಎಷ್ಟು ಸಂಗ್ರಹ ಆಗ್ತಾ ಇದೆ, ನನಗೆ 500 ರೂಪಾಯಿ ಆಗ್ತಿದೆ. ಹಾಗಾದ್ರೆ ಎಷ್ಟು ಸಮಯಕ್ಕೆ ಆಗ್ತಾ ಇದೆ ಅದನ್ನು ಕಂಡುಹಿಡಿಬೇಕು. ಓಕೆನಾ? ಅಂದರೆ 1 ವರ್ಷಕ್ಕೆ 2000 ರೂಪಾಯಿ ನನಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ಫೈಂಡ್ ಔಟ್ ಮಾಡ್ತೀನಿ. 10%. 1 ವರ್ಷಕ್ಕೆ ಎಷ್ಟು ಸಿಗುತ್ತಪ್ಪ ನನಗೀಗ? ಎಷ್ಟು ಸಿಗುತ್ತೆ? 10% ಅಂದರೆ ಎಷ್ಟು? 200 ರೂಪಾಯಿ. 1 ವರ್ಷಕ್ಕೆ ನನಗೆ ಎಷ್ಟು? 200 ರೂಪಾಯಿ ಸಿಗುತ್ತೆ. ಅಂದರೆ 500 ರೂಪಾಯಿ ಯಾವಾಗ ಸಿಗುತ್ತೆ? ಇಲ್ಲಿ ಎಷ್ಟು ಮಾಡಿದ್ರೆ 500 ಬರುತ್ತೆ? 200 ಇಂದ 2.5 ಮಾಡಿದ್ರಾ ಅಲ್ವನ್ರ? ಒಂದು ಆನ್ಸರ್ ಸಿಕ್ಕಿದೆ. ಇನ್ನೊಂದರಲ್ಲಿ 2000 ರೂಪಾಯಿಗೆ 500 ರೂಪಾಯಿ ಬಡ್ಡಿ ಸಿಕ್ಕಿದ್ರೆ 100 ರೂಪಾಯಿಗೆ ಎಷ್ಟು ಪರ್ಸೆಂಟೇಜ್ ಸಿಗುತ್ತೆ ನೋಡಿ. 2 zeros 20 ಇಂದ ಇದು ಎಷ್ಟು ಇಂಟು ಆಗುತ್ತೆ? 10 ಕ್ಯಾನ್ಸಲ್. 2 ಇಂದ ಇದು ಎಷ್ಟು ಇಂಟು ಆಗುತ್ತೆ? ಇಂಟು 25 ಇಂಟು 25 ಟೈಮ್ಸ್ ಇಲ್ಲಿ 25 ಸಿಕ್ತು. ಓಕೆನಾ? ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? 10% ಡಿವೈಡೆಡ್ ಬೈ 10 ಎಷ್ಟಾಯಿತು? 2.5. ಈಗ ವಿ ಕ್ಯಾನ್ ರೈಟ್ ಇಟ್ ಆಸ್, ಇಲ್ಲಿ 2.5 ಕೊಟ್ಟಿಲ್ಲ, 2 1/2. ಯು ಕ್ಯಾನ್ ರೈಟ್ ಇಟ್ ಆಸ್ 2 1/2. ಓಕೆ, ಆಪ್ಷನ್ ಸಿ. ಟೇಕ್ ಡೌನ್. ಇಲ್ಲಿ ನೋಡಿ, ಸಮೀರ್ ರಿಸೀವ್ಸ್ ಎ ಲೋನ್ ಆಫ್ 6% per annum ಫಾರ್ ಫಸ್ಟ್ 2 years. ಒಬ್ಬ ಸಮೀರ್ ಅನ್ನೋ ವ್ಯಕ್ತಿ ಏನು ಮಾಡ್ತಿದ್ದಾನೆ, ಒಂದು ಅಮೌಂಟ್ ಅನ್ನ ಲೋನ್ ತಗೊಂತಿದ್ದಾನೆ. ಅಂದ್ರೆ ಫಸ್ಟ್ 2 ವರ್ಷಕ್ಕೆ ಎಷ್ಟು ಪರ್ಸೆಂಟೇಜ್ ಇಂಟ್ರೆಸ್ಟ್ ಪೇ ಮಾಡ್ತಾರಂತೆ? 6% ಆಗಿ ಅಮೌಂಟ್ ಪೇ ಮಾಡ್ತಾರೆ. ಅದೇ ತರ 2% per annum ಫಾರ್ ನೆಕ್ಸ್ಟ್ 4 years. ಅಂದ್ರೆ ಇಲ್ಲಿ ಪೇ ಮಾಡಿರ್ತಾರೆ 2 ವರ್ಷ ಆಗಿರುತ್ತಲ್ಲ, ಆ 2 ವರ್ಷದ ನಂತರ 4 ವರ್ಷಕ್ಕೆ ಎಷ್ಟು ಅಮೌಂಟ್ ಪೇ ಮಾಡ್ತಾರಂತೆ? 2% ಅಮೌಂಟ್ ಪೇ ಮಾಡ್ತಾರೆ. ಅದೇ ತರ 4% per annum ಓವರ್ 6. ಅಂದ್ರೆ ಇನ್ನು ಮಿಕ್ಕಿದಿರುತ್ತಲ್ವಾ, ಅಂದ್ರೆ ಎಷ್ಟು ಟೆನ್ಯೂನ್ ಕೊಟ್ಟಿರ್ತಾರ ಅದರ ಮಿಕ್ಕಿದ ಮುಂದಕ್ಕೆ 6 ವರ್ಷಕ್ಕೆ ಎಷ್ಟು ಪೇ ಮಾಡ್ತಾರಂತೆ? 4% ಪೇ ಮಾಡ್ತಾರಂತೆ. ಹಾಗಾದ್ರೆ ಆಲ್ ದಿ ಅಬೋವ್ ಆರ್ ದಿ ಸಿಂಪಲ್ ಇಂಟ್ರೆಸ್ಟ್ ಎಲ್ಲ ಏನಾಗಿರುತ್ತೆ? ಸಿಂಪಲ್ ಇಂಟ್ರೆಸ್ಟ್ ಆಗಿರುತ್ತಂತೆ. ಹಾಗಾದರೆ ಇಫ್ ದ ಸಮೀರ್ ಹ್ಯಾಸ್ ಟು ಪೇ ದ ಟೋಟಲ್ ರುಪೀಸ್ ಈಸ್ 13,200. ಓಕೆ, ಆಫ್ಟರ್ 12 years. ಅಂದ್ರೆ 12 ವರ್ಷ ಮುಗಿಯುವಾಗ ಎಷ್ಟು ಅಮೌಂಟ್ ಪೇ ಆಗಿರಬೇಕು? 13,200 ರೂಪಾಯಿ ಪೇ ಮಾಡಬೇಕು. ಹಾಗಾದ್ರೆ ದೆನ್ ವಾಟ್ ಈಸ್ ದ ಟೋಟಲ್ ಅಮೌಂಟ್ ಟುಕ್ ದ ಲೋನ್? ಅಂದ್ರೆ ಸಮೀರ್ ಅನ್ನೋನು ಏನ್ ಮಾಡ್ತಿದ್ದಾರೆ, ಒಂದು ಲೋನ್ ತಗೊಂತಿದ್ದಾನೆ ಬ್ಯಾಂಕಲ್ಲಿ. ಅಂದ್ರೆ ಫಸ್ಟ್ ಏನ್ ಮಾಡಿದ್ದಾರೆ, 2 ವರ್ಷ, ಎಷ್ಟು 2 ವರ್ಷ ಅಲ್ವಾ, 2 yearsಗೆ ಎಷ್ಟು ಅಮೌಂಟ್ ಅಂತ, ಎಷ್ಟು ಪರ್ಸೆಂಟೇಜ್ ತಗೊಂತಾರೆ ಅಂದ್ರೆ 6% ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ತಗೊಂತಾರಂತೆ. ನೆಕ್ಸ್ಟ್ ಏನ್ ಮಾಡ್ದ, ನೆಕ್ಸ್ಟ್ 4 yearsಗೆ 2% ಆಗಿ ರೇಟ್ ಆಫ್ ಇಂಟ್ರೆಸ್ಟ್ ತಗೊಂತಾರೆ. ಅದಾದ್ಮೇಲೆ ನೆಕ್ಸ್ಟ್ ರಿಮೈನಿಂಗ್ ಉಳಿದಿರೋ ವರ್ಷಕ್ಕೆ 6 ವರ್ಷಕ್ಕೆ ಎಷ್ಟು ಅಮೌಂಟ್ ಕೊಡ್ತಾನೆ ಅಂದ್ರೆ 4% ಆಗಿ ಕೊಡ್ತಾ ಹೋಗ್ತಾರೆ. ಹಾಗಾದ್ರೆ ಟೋಟಲ್ ಕಂಪ್ಲೀಟ್ 12 ವರ್ಷಕ್ಕೆ ಎಷ್ಟು ಪೇ ಮಾಡಿದ್ದೀವಿ ಬಡ್ಡಿ? 13,200. ಹಾಗಾದರೆ ನಾನು ಬ್ಯಾಂಕಲ್ಲಿ ತೆಗೆದುಕೊಂಡಿರುವ ಸಾಲ ಎಷ್ಟು? ಓಕೆ, ಇಲ್ಲಿ ಟ್ರೈ ಮಾಡೋಣ. ಓಕೆ, ಇಲ್ಲಿ ನೋಡಿ, ಫಸ್ಟು ಅವನು ಎಷ್ಟು ಪರ್ಸೆಂಟೇಜ್ ಅಮೌಂಟ್ ಅಂತಾನೆ ಪೇ ಮಾಡೋದು? ಎಷ್ಟು? 6%. 6% ಎಷ್ಟು ವರ್ಷಕ್ಕೆ? 2 years 3 years? 2 yearsಗೆ. ನೆಕ್ಸ್ಟ್ ಸೆಕೆಂಡ್ ಟೈಮ್ಗೆ 2% 4 yearsಗೆ. ಆಯ್ತಾ? ನೆಕ್ಸ್ಟ್ ಥರ್ಡ್ 4% 6 yearsಗೆ. ಅಂದ್ರೆ ಅವನು ಟೋಟಲ್ ಎಷ್ಟು ವರ್ಷ ತನಕ ಬಡ್ಡಿ ಪೇ ಮಾಡ್ತಾನಂತೆ? ಎಷ್ಟು? 12 years. ಅದ್ರ ಟೋಟಲ್ 12 ವರ್ಷ ಇದೆ ನೋಡಿ. 6 + 4 10, 10 + 2 12, ಟೋಟಲ್ 12 years ಆಯ್ತು. 12 ವರ್ಷಕ್ಕೆ ಅವನು ಎಷ್ಟು ಪೇ ಮಾಡ್ತಿದ್ದಾನೆ ಅಮೌಂಟು? 13,200
200 rupees. ಹಾಗಾದರೆ ಇದು ಟೋಟಲ್ ಅಮೌಂಟು. ಹಾಗಾದ್ರೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಪೇ ಮಾಡಿದ್ದೇನೆ ಅಂತ ಫೈಂಡ್ ಔಟ್ ಮಾಡಬೇಕು. 2 ವರ್ಷಕ್ಕೆ ಎಷ್ಟು ಅಮೌಂಟ್ ಪೇ ಮಾಡ್ತಾನೆ, ಎಷ್ಟು ಪರ್ಸೆಂಟೇಜು, 12%. ಅದೇ ಥರ 4 ವರ್ಷಕ್ಕೆ ಎಷ್ಟು ಪೇ ಮಾಡ್ತಾರೆ, 8%. ಆ್ಯಂಡ್ ದೆನ್ 6 ವರ್ಷಕ್ಕೆ ಎಷ್ಟು ಪೇ ಮಾಡ್ತಾರೆ, 6 4 24%. ಆದರೆ ಟೋಟಲ್ ಎಷ್ಟು ಪರ್ಸೆಂಟೇಜ್ ಅಮೌಂಟ್ ಅವರು ರೇಟ್ ಆಫ್ ಇಂಟ್ರೆಸ್ಟ್ ಪೇ ಮಾಡ್ತಿದ್ದಾರೆ, 12 + 8 20, 20 + 24 44%. ಅಂದರೆ 44% ಅವ್ರು ರೇಟ್ ಆಫ್ ಇಂಟ್ರೆಸ್ಟ್ ಪೇ ಮಾಡ್ತಿದ್ರು. ಹಾಗಾದರೆ 44% ಅಂದರೆ ಎಷ್ಟು, 13,200 ರೂಪಾಯಿ ಅಲ್ವನ್ರ. ಹಾಗಾದರೆ ಪ್ರಿನ್ಸಿಪಲ್ ತಾನೇ ನಮಗೆ ಬೇಕಿರೋದು. ಪ್ರಿನ್ಸಿಪಲ್ ಅಂದರೆ ಎಷ್ಟು, 100%. ಓಕೆ, ಇಲ್ಲಿ ನೋಡಿ 44ಇಂದ ಇದು ಎಷ್ಟು ಸತಿ ಇಂಟು ಆಗುತ್ತೆ ನೋಡಿ. ನನಗೆ ಈಸಿಯಾಗಿ ನಾನು ಗೊತ್ತಾಗಬೇಕು ಅಂದರೆ ನನಗೆ ಡೈರೆಕ್ಟಾಗಿ 44 ಟೇಬಲ್ಸ್ ಬರ್ತಿಲ್ಲ ನಿಮಗೆ, ನಮಗೂ ಯಾರಿಗೂ ಬರಲ್ಲ. ಓಕೆ, ಇದು ಯಾವ ಟೇಬಲ್ಸಿಂದ ಡಿವೈಡ್ ಆಗುತ್ತೆ, 4ಇಂದ ಡಿವೈಡ್ ಆಗುತ್ತೆ ಅಥವಾ 11ಇಂದ ಡಿವೈಡ್ ಆಗುತ್ತೆ. ಇದು ಅಷ್ಟೇ ಯಾವುದರಿಂದ ಡಿವೈಡ್ ಆಗುತ್ತೆ, 132 4ಇಂದ ಆಗುತ್ತೆ. ಏನು 4ಇಂದ ಈಸಿಯಾಗಿ ಆಗುತ್ತೆ. ಆಗ 4ಇಂದ ಡಿವೈಡ್ ಮಾಡಲಾ, 4ಇಂದ ಡಿವೈಡ್ ಎಷ್ಟು ಸತಿ ಆಗುತ್ತೆ, 11 ಟೈಮ್ಸ್. ಇದು 4ಇಂದ 4 4 16, 4 3 12. ಹಾಗಾದ್ರೆ 3ಇಂದ ಹೋಗುತ್ತೆ. ನೆಕ್ಸ್ಟ್ ಎಷ್ಟು ಉಳಿತು, 12 ಅಂದರೆ 3 ಮೀನ್ಸ್ 300. ಇಲ್ಲಿ 11 ಇದೆ, ಇಲ್ಲಿ ನಾವು ಆ್ಯಸ್ ಇಟ್ ನೋಡ್ತಿದ್ದೆ ಗೊತ್ತಾಗ್ತದೆ 33. ಎಷ್ಟು ಸತಿ ಹೋಗುತ್ತೆ, 300 ಟೈಮ್ಸ್ ಅಲ್ವನ್ರು. ಹಾಗಾದರೆ 100ಗೆ 300 × 300 ಎಷ್ಟು, ಇಲ್ಲಿ 2 zeros, ಇಲ್ಲಿ 2 zeros, ಎಷ್ಟಾಯಿತು, 30,000 ರೂಪೀಸ್. 30,000 ರೂಗಳು ಅವನು ಪ್ರಿನ್ಸಿಪಲ್ ಆಗಿ ಅಮೌಂಟ್ ತಗೊಂಡಿರ್ತಾನೆ. ಇಷ್ಟು ಅಮೌಂಟ್ಗೆ ಎಷ್ಟು ಅಮೌಂಟ್ ಅವ್ರು ಪೇ ಮಾಡಿದ್ರು, 13,200 ರೂಪಾಯಿ. ಎಷ್ಟು ವರ್ಷದ ತನಕ, 12 ವರ್ಷದ ತನಕ. ಓಕೆ, ಟೇಕ್ ಡೌನ್. ಓಕೆ, ಇಲ್ಲಿ ನೋಡಿ, ನತೇಶ್ ರಿಸೀವ್ಸ್ ಎ ಲೋನ್ ಆಫ್ 6% per annum ಫಾರ್ ಫಸ್ಟ್ 3 years. ಅಂದರೆ ನತೇಶ್ ಅನ್ನೋರು ಏನು ಮಾಡ್ತಾರೆ, ಮೊದಲ 3 ವರ್ಷಕ್ಕೆ ಎಷ್ಟು ಪರ್ಸೆಂಟೇಜ್ ಬಡ್ಡಿ ಪೇ ಮಾಡ್ತಾರೆ, 6% ಆಗಿ ಪೇ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟು 9%, 9% ಪರ್ ಆ್ಯನಮ್ ಫಾರ್ ದಿ ನೆಕ್ಸ್ಟ್ 5 years. ಅದಾದಮೇಲೆ ನೆಕ್ಸ್ಟ್ 5 ವರ್ಷಕ್ಕೆ 9% ಅಂತ ಪೇ ಮಾಡ್ತಾರೆ. ಆ್ಯಂಡ್ 13% ಪರ್ ಆ್ಯನಮ್ ಓವರ್ 8 years. ಅದಾದಮೇಲೆ ಮಿಕ್ಕಿದ 8 ವರ್ಷಕ್ಕೆ 13% ಅಂತ ಪೇ ಮಾಡ್ತಾರೆ. ಆಲ್ ಆಫ್ ದಿ above the simple interest rates of the Natesh has to paid total of rupees 8,160 after 11 years. ಅಂದರೆ 11 ವರ್ಷ ಆದಮೇಲೆ ಎಷ್ಟು ಪೇ ಮಾಡ್ತಿದ್ದಾರೆ ಅವರು, 8,160 ರೂಪಾಯಿ ಪೇ ಮಾಡಿದ್ರೆ. ಆದರೆ ವಾಟ್ ಈಸ್ ದಿ ಟೋಟಲ್ ಟೇಕನ್ ದಿ ಲೋನ್, ಹಾಗಾದ್ರೆ ಟೋಟಲ್ ಅಮೌಂಟ್ ಎಷ್ಟು ಅವರು ತಗೊಂಡಿದ್ರು ಅಂತ ಕೇಳ್ತಿದ್ದಾರೆ. ಓಕೆ, ಇಲ್ಲಿ ನೋಡಿ, ಫಸ್ಟ್ ಏನು ಹೇಳ್ತಿದ್ದಾರೆ, ರೇಟ್ ಆಫ್ ಇಂಟ್ರೆಸ್ಟ್ ಫಸ್ಟ್ ಎಷ್ಟು ತಗೊಂಡಿದ್ರು, 6%. ಎಷ್ಟು ವರ್ಷಕ್ಕೆ, 3 yearsಗೆ. ಓಕೆನಾ. ನೆಕ್ಸ್ಟ್ ಏನು ಮಾಡ್ತಾರೆ, ಸೆಕೆಂಡ್ ಟೈಮ್ ಏನು ಮಾಡ್ತಾರೆ, ಸೆಕೆಂಡ್ ಟೈಮ್ ಎಷ್ಟು ಪರ್ಸೆಂಟೇಜು, 9%. ಎಷ್ಟು, 5 years ತನಕ ಈ ಅಮೌಂಟ್ ಕೊಡ್ತಾರೆ. ನೆಕ್ಸ್ಟ್ ಏನು ಮಾಡ್ತಾರೆ, ಥರ್ಡ್ ಇಯರ್ಗೆ ಥರ್ಡು ಇನ್ಸ್ಟಾಲ್ಮೆಂಟ್ ಯಾವ ಥರ ಹೋಗುತ್ತೆ, 8% ಫಾರ್ 8 years ಅಂತ ಹೇಳ್ತಾರೆ. ಓಕೆನಾ. ಹಾಗಾದರೆ ನನ್ನ ಹತ್ರ ಸಿಂಪಲ್ ಇಂಟ್ರೆಸ್ಟ್ ನಾನು ಅಮೌಂಟ್ ಎಷ್ಟು ಪೇ ಮಾಡಿದ್ದೀನಿ, 8,160. ಹಾಗಾದರೆ ಇದು ಎಷ್ಟು ವರ್ಷ ಪೇ ಮಾಡಿರೋದು, 11 years. ಓಕೆ, ಅಂದರೆ ಇಲ್ಲಿ ನಾವು ಅಮೌಂಟ್ ಕೊಟ್ಟಿರೋದು ಎಷ್ಟಕ್ಕೆ, ಅವರು ಎಷ್ಟು ಕೊಟ್ಟಿದ್ದಾರಪ್ಪ, 11 ವರ್ಷಕ್ಕೆ ಕೊಟ್ಟಿರೋದ್ರಿಂದ ಇಲ್ಲಿ ಟೋಟಲ್ ಇಯರ್ ಎಷ್ಟು ಬರಬೇಕು, 11 years. ಅಂದರೆ ಫಸ್ಟು 3 years, ಅದಾದಮೇಲೆ ನೆಕ್ಸ್ಟು 5 years. ಹಾಗಾದರೆ ಈ 8 ವರ್ಷಕ್ಕೆ ಏನು ಹೇಳಿದ್ರು, ಉಳಿದಿದ್ದು ಅಂತ ಹೇಳಿದ್ರು. ಮೀನ್ಸ್ ಇಲ್ಲಿ ಆ್ಯಡ್ ಮಾಡಿದ್ರೆ 5 + 3 8 ಫಿಕ್ಸ್ಡ್, ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಆದರೆ 8 - 11 3. ಹಾಗಾದ್ರೆ ಈ ಜಾಗದಲ್ಲಿ ಏನಾಗಬೇಕಾಯಿತು, 3 yearsಗೆ ಮಾತ್ರ ನೀವು ಫೈಂಡ್ ಔಟ್ ಮಾಡ್ಕೊಬೇಕು. ಯಾಕೆ 3 yearsಗೆ ಅಂದರೆ ಅವ್ರು 11 ವರ್ಷಕ್ಕೆ ಮಾತ್ರ ರೇಟ್ ಆಫ್ ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟಿರೋದು, ಟೋಟಲ್ ಅಷ್ಟನ್ನು ಸೇರಿಸ್ಬಿಟ್ಟು ಹೇಳಿಲ್ಲ. ಓಕೆನಾ. ಹಾಗಾದರೆ ಟೋಟಲ್ ಅಮೌಂಟ್ ಎಷ್ಟು ಪೇ ಮಾಡ್ತಾರೆ, 6 3s 18% ಫಸ್ಟ್ ಪೇ ಮಾಡ್ತಾರೆ, 9 5s 45 ಸೆಕೆಂಡ್ ಟೈಮ್ ಪೇ ಮಾಡ್ತಾರೆ. ನೆಕ್ಸ್ಟು 8 3s ಯಾವುದಪ್ಪ, ನೀವೆಲ್ವನ್ರು ಹೇಳಿದ್ದು,
13ವಾ? ನೀವು ತಾನೇ ಹೇಳಿದ್ದು 13% ಅಂತ. 13 ಅಂದರೆ 3 ವರ್ಷಕ್ಕೆ ಎಷ್ಟಾಗುತ್ತೆ? 39. ಹಾಗಾದರೆ ಒಟ್ಟು ಟೋಟಲ್ ಎಷ್ಟು ಇಂಟ್ರೆಸ್ಟ್ ಪೇ ಮಾಡಿದ್ದಾರೆ? 102% ಅಮೌಂಟನ್ನು ಪೇ ಮಾಡಿರ್ತಾರಂತೆ. ಹಾಗಾದರೆ 102% ಅಂದರೆ ಎಷ್ಟು ವರ್ಷ, ಎಷ್ಟಾಯ್ತು ಅಮೌಂಟು? 8160 ಆಗುತ್ತೆ. ಹಾಗಾದರೆ 100 ಅಂದರೆ ಎಷ್ಟು? 100ಇಂದ ಎಷ್ಟು ಸತಿ ಇಂಟು ಹೋಗುತ್ತಪ್ಪ? ಇಲ್ಲಿ 8 ಇದೆ, ಮೀನ್ಸ್ 80 ಟೈಮ್ಸ್ ಇಂಟು ಹೋಗುತ್ತೆ. ಚೆಕ್ ಮಾಡಿ ಬೇಕಾದರೆ, ಓಕೆನಾ? 8ಇಂದ 8 2s, ಸಾರಿ 8 2s ಎಷ್ಟಪ್ಪ? 16. 6 ಇದೆ ಆ್ಯಂಡ್ ದೆನ್ 0 ಇರೋದ್ರಿಂದ ಅಲ್ಲೇ ಡೈರೆಕ್ಟ್ 6 ಬರ್ತೀನಿ. 8 1s 8, 860 10. ಓಕೆ, 880ಇಂದ ಇಂಟು ಆಗ್ತಿದೆ, ಮೀನ್ಸ್ ಇಲ್ಲಿ 80 ಇಂಟು 100 ಇಂಟು 80 8000. ಹಾಗಾದರೆ ಎಷ್ಟು ಅಮೌಂಟ್ ಅವರು ಲೋನ್ ತಗೊಂಡಿದ್ದು? 8000 ರೂಪಾಯಿ ಅವರು ಲೋನ್ ತಗೊಂಡಿದ್ರಂತೆ. ಅಂದರೆ ಇಲ್ಲಿ ನೀವು ಏನು ಮಾಡಬೇಕು ಅಂದರೆ, ಫಸ್ಟ್ ಕೊಟ್ಟಿರುವಾಗ ಒಟ್ಟು ಎಷ್ಟು ವರ್ಷಕ್ಕೆ ಅವನು ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ ಅಂತ ನೋಡಬೇಕಾಗುತ್ತೆ. ಇಲ್ಲಿ ಕ್ವಶನಲ್ಲಿ ಏನು ಮಾಡಿದ್ದಾನೆ, ಒಟ್ಟು ಅವನಿಗೆ ಎಷ್ಟು ಲೋನ್ ಮಾಡಿಕೊಟ್ಟಿದ್ರು, ಫಸ್ಟ್ 3 ವರ್ಷ 5 ವರ್ಷ 8 ವರ್ಷದ ಥರ ಟೆನ್ಯೂನ್ ಮಾಡಿಕೊಟ್ಟಿದ್ರು. ಆದರೆ ನನಗಿಲ್ಲಿ ಅಮೌಂಟ್ ಕೊಟ್ಟಿರೋದು ಎಷ್ಟು ವರ್ಷಕ್ಕೆ? 11 ವರ್ಷಕ್ಕೆ. 11 ವರ್ಷಕ್ಕೆ 8016 ಅಂತ 8160 ಅಂತ ಕೊಟ್ಟಿರೋದು. ಅದಕ್ಕೆ ಮಾತ್ರ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆನಾ? ಓಕೆ, ಟೇಕ್ ಡೌನ್. ಮಹೇಶ್ ರಿಸೀವ್ ಎ ಲೋನ್ ಆಫ್ 2%. ಮಹೇಶ್ ಅನ್ನೋರು ಏನು ಮಾಡ್ತಾರೆ? 2% ಲೋನ್ ತಗೊಂತಿದ್ದಾರೆ. ಎಷ್ಟು ವರ್ಷ ತನಕ ಇರುತ್ತದು? 3 ವರ್ಷ ತನಕ ಇರುತ್ತಂತೆ. ಅದಾದ್ಮೇಲೆ ನೆಕ್ಸ್ಟ್ 4% ಪರ್ ಆ್ಯನಮ್ ಫಾರ್ ದಿ ನೆಕ್ಸ್ಟ್ 2 years. ಅದಾದ್ಮೇಲೆ ಫಸ್ಟ್ ಏನು ಮಾಡ್ತಾರೆ? 3 ವರ್ಷಕ್ಕೆ 2% ಅಂತ ಪೇ ಮಾಡಿದ್ರು. ನೆಕ್ಸ್ಟ್ ಇನ್ನು 2 ವರ್ಷಕ್ಕೆ 4% ಅಂತ ಪೇ ಮಾಡ್ತಿದೆ. ಆ್ಯಂಡ್ ದೆನ್ 6% ಪರ್ ನೆಕ್ಸ್ಟ್ ಆ್ಯನ್ಯುಯಲಿ ಓವರ್ ಆಲ್ 5 years. ಅಂದರೆ ಮಿಕ್ಕಿದ 5 ವರ್ಷಕ್ಕೆ ಎಷ್ಟಂತೆ? 6% ಪೇ ಮಾಡ್ತಾರಂತೆ. all of the above are the simple interest rate of Mahesh had paid the total of 3200 after 8 years. 8 ವರ್ಷಕ್ಕೆ ಮಾತ್ರ, 8 ವರ್ಷಕ್ಕೆ 3200 ರೂಪಾಯಿ ಪೇ ಮಾಡಿದ್ದಾರೆ. ಹಾಗಾದರೆ ಅವರು ಎಷ್ಟು ಅಮೌಂಟನ್ನು ಲೋನ್ ತೆಗೆದುಕೊಂಡಿದ್ರು ಅಂತ ಕೇಳ್ತಿದ್ದಾರೆ. ಓಕೆನಾ? ಓಕೆ, ಫಸ್ಟು ಯಾವ ಥರ ಅಮೌಂಟ್ ಪೇ ತಗೊಂಡಿದ್ರು ಹೇಳಿ? ಫಸ್ಟು ಎಷ್ಟು ಪರ್ಸೆಂಟೇಜ್ ತಗೊಂಡಿದ್ರು? 2%. ಎಷ್ಟು ವರ್ಷಕ್ಕೆ? 3 yearsಗೆ. ಓಕೆನಾ? ಓಕೆ, ನೆಕ್ಸ್ಟ್ ವೇರಿಯಂಟು, ಸೆಕೆಂಡ್ ವೇರಿಯಂಟ್ ಯಾವ ಥರ? ಎಷ್ಟು ಪರ್ಸೆಂಟೇಜು? 4% ಫಾರ್ 2 yearsಗೆ. ಓಕೆ, ನೆಕ್ಸ್ಟ್ ಇನ್ನೊಂದು ಏನು ಹೇಳ್ತಾರೆ? ಥರ್ಡ್ ಟೈಪ್ ಯಾವ ಥರ? ಎಷ್ಟು ಅಮೌಂಟ್ ಪರ್ಸೆಂಟೇಜು? 6% ಫಾರ್ 5 yearsಗೆ ಅಂತ ಹೇಳಿದ್ದಾರೆ. ಆಯಿತು. ನೆಕ್ಸ್ಟು ನನ್ನ ಹತ್ರ ಅಮೌಂಟ್ ಎಷ್ಟು ಪೇ ಮಾಡಿರೋದು ನಾನು? ಟೋಟಲ್ 3200 ರೂಪೀಸ್ ಫಾರ್ 8 years. ಅಂದರೆ ಇಲ್ಲಿ ನನಗೆ ಕೊಡ್ತಾ ಇರೋದು ಅಮೌಂಟ್ ಎಷ್ಟು? ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಪೇ ಮಾಡಿ? 8 ವರ್ಷಕ್ಕೆ 3200 ಪೇ ಮಾಡಿದ್ದೀರಾ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇಲ್ಲಿ ಟೋಟಲ್ ಇಯರ್ಸ್ ಆ್ಯಡ್ ಮಾಡಿ. 3 + 2 5, 5 + 3 ಸಾರಿ 5 + 5 10. ಅಂದರೆ 10 ವರ್ಷಕ್ಕೆ ಕೊಟ್ಟಿದ್ದಾರೆ. ಹಾಗಾದರೆ ಈ ಕೊನೆ ವರ್ಷ ನಾವು ಎಷ್ಟು ವರ್ಷಕ್ಕೆ ಬಡ್ಡಿ ಪೇ ಮಾಡಬೇಕು? ಎಷ್ಟು ಪೇ ಮಾಡಬೇಕು? 3 ವರ್ಷಕ್ಕೆ. 3 + 2 5, 5 + 3 8. ಆದರೆ 8 ವರ್ಷಕ್ಕೆ ಅಮೌಂಟ್ ಸಿಗುತ್ತೆ. ಆದರೆ 8 ವರ್ಷಕ್ಕೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಪೇ ಮಾಡಿದ್ದೀನಿ? 3 2s 6% ಆ್ಯಂಡ್ ದೆನ್ 4 2s 8% ಆ್ಯಂಡ್ 6 3s 18%. ಅದು ಟೋಟಲ್ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಪೇ ಮಾಡಿದ್ದೀವಿ? 18 + 8 26, 26 + 6 32. ಹಾಗಾದರೆ 32% ಅಮೌಂಟನ್ನು ಎಷ್ಟು ಪೇ ಮಾಡಿದ್ದೀವಿ? 3200 ರೂಪಾಯಿ ಅಂತ ಪೇ ಮಾಡಿದ್ದೀವಿ. ಹಾಗಾದರೆ 100% ಅಂದರೆ 100% ಅಂದರೆ ಎಷ್ಟು? 32ಇಂದ ಎಷ್ಟು ಸತಿ ಇಂಟು ಆಗುತ್ತಪ್ಪ ಇದು? 100 ಟೈಮ್ಸ್. ಹಾಗಾದರೆ 100 × 100 10,000 rupees is the our principal amount. Okay, take down. ಓಕೆ ಓಕೆ, ಇದು ನಿಮ್ಮ ನಾಳೆಯ ಹೋಮ್ವರ್ಕ್ ಕ್ವಶನ್ ಆಗಿರುತ್ತೆ. ಓಕೆ ಓಕೆ, ಥ್ಯಾಂಕ್ ಯು. ನಾಳೆ ನೆಕ್ಸ್ಟ್ ಉಳಿದ ಕ್ವಶನ್ಸನ್ನು ನೋಡ್ತಾ ಹೋಗೋಣ. ಓಕೆ.